ರಾಜ್ಯದಲ್ಲಿ ಒಂದ್ ಕಡೆ ಬರದ ಕಾರ್ಮೋಡ, ಕೈಕೊಟ್ಟ ಮಳೆ, ಹಸಿರಾಗಿ ಕಂಗೊಳಿಸಬೇಕಿದ್ದ ಭೂಮಿ ಬರಡಾಗಿದೆ. ಸಾಲದ ಹೊರೆ ತಾಳಲಾರದೆ ಅನ್ನದಾತ ಸಾವಿನ ಹಾದಿ ಹಿಡಿದಿದ್ದಾನೆ. ಕೈಕೊಟ್ಟ ಮಳೆ, ಕೈ ಹಿಡಿಯದ ಬೆಳೆಯಿಂದ ಕಂಗಾಲು ಆಗಿರುವಂತಹ ರೈತನಿಗೆ ಸಾಲ ಮರುಪಾವತಿ ಮಾಡುವಂತೆ ಬ್ಯಾಂಕ್ಗಳು ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇವೆ. ರಿಪಬ್ಲಿಕ್ ಕನ್ನಡದ ಇವತ್ತಿನ ಕ್ಯಾಂಪೇನ್ ಇದರ ಸುತ್ತ ಕೇಂದ್ರೀಕೃತವಾಗಿದೆ. ಮೊದಲಿಗೆ ಅದೇನ್ ಸ್ಟೋರಿ ನೋಡ್ಕೊಂಬರೋಣ ಬನ್ನಿ. ನೋಟಿಸ್ ಕಳಿಸೋ ಜೊತೆಗೆ ಬ್ಯಾಂಕ್ ಮ್ಯಾನೇಜರ್ ಮುಂಜಾನೆ ನಮ್ಮನೆ ನಶನಾಗ ಇನ್ನೊಂದು ಕೋಟಿ ರಾಶಿ ಬಂದು ಬಾಗಿಲು ಕುಂದಿರ್ತಾರೆ. ಹಾಕಿದೆಲ್ಲ ಸಹಕಾರ ಸಂಘದಿಂದ ನೋಡಿ ಇಷ್ಟು ಸಾಲ ತಗೊಂಡಿದ್ವಿ ನಾವು 30,000. ಆ 30,000 ರೂಪಾಯಿನ ಅವರು ಕಟ್ಟಕ್ಕಾಗಲಿಕ್ಕೆ ನೋಟಿಸ್ ಕಳಿಸಿದ್ದಾರೆ. ಬ್ಯಾಂಕಿನವ್ರದ್ದು 2 ಲಕ್ಷ ಸಾಲ ಐತಿ. ಅವರು ಬ್ಯಾಂಕಿನವರು ಏಕಟ್ ಮನೆಗೆ ಬರ್ತಾ ಇದ್ದಾರೆ. ಯಾವಾಗ ಕಟ್ತೀರಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಬಲ್ಲಿ ದುಡ್ಡು ಬರೋಣ ಕಟ್ತಾ ಇದ್ದೇವೆ, ಇಲ್ಲ ಬಂದ್ ಬ್ಯಾಂಕಿಗೆ ಭೇಟಿ ಆಗಿರ್ತಾರೆ. ಬ್ಯಾಂಕ್ನವ್ರು ನೋಟಿಸ್ ಜಾರಿ ಮಾಡಕತ್ತಾರ. ನೋಟಿಸ್ ಜಾರಿ ಮಾಡೋದು ತಕ್ಷಣ ನಿಂದಿರ್ಬೇಕು. ನಮ್ಗ ಎಷ್ಟು ಸಾಲ ಐತಿ ಅಷ್ಟು ಸಾಲನ ಇಮಿಡಿಯೇಟ್ ಮನ್ನಾ ಮಾಡ್ಬೇಕು. ರಾಜ್ಯದಲ್ಲಿ ಕೈಕೊಟ್ಟ ಮುಂಗಾರು, ಆವರಿಸಿದ ಬರ, ಸಾಲ ಕಟ್ಟುವಂತೆ ಬ್ಯಾಂಕ್ನಿಂದ ನೋಟಿಸ್ ಬರೆ, ರೈತರ ನೆರವಿಗೆ ಬರುತ್ತಾ ಸರ್ಕಾರ, ಆಗುತ್ತಾ ಸಾಲ ಮನ್ನಾ. ಮಳೆಯಿಲ್ಲದೆ ಬರಡಾದ ಭೂಮಿ, ಮಳೆಗಾಗಿ ಕಾದು ಕಾದು ಆಕಾಶದತ್ತ ಮುಖ ಮಾಡಿ ಕುಳಿತು ಸುಸ್ತಾದ ರೈತರು. ಬಿತ್ತನೆ ಆಗದೆ ಬಿಕೋ ಎನ್ನುತ್ತಿರುವ ಗದ್ದೆ, ಬಿತ್ತನೆ ಆಗಿದ್ರೂ ಬೆಳೆ ಚಿಗುರದೆ ಇರೋ ಗದ್ದೆ. ರಾಜ್ಯದಲ್ಲಿ ಬರಗಾಲದ ಕಾರ್ಮೋಡ, ಇದೆಲ್ಲವೂ ಕೂಡ ಕೃಷಿಯನ್ನ ನಂಬಿಕೊಂಡಿದ್ದ, ಜೀವನಕ್ಕೆ ನೆಚ್ಚಿಕೊಂಡಿದ್ದ ರೈತರ ಪರಿಸ್ಥಿತಿ. ಮಳೆ ಬೆಳೆ ಇಲ್ಲದೆ ಬರದ ಮಧ್ಯೆ ಜೀವ ಕಳೆದುಕೊಳ್ಳುತ್ತಿರುವ ರೈತರಿಗೆ ಬ್ಯಾಂಕ್ಗಳು ನೋಟಿಸ್ ನೀಡಿ ಮತ್ತಷ್ಟು ಕುಗ್ಗಿಸುತ್ತಿವೆ. ಆತಂಕಕ್ಕೆ ದೂಡುತ್ತಿದ್ರೆ ನೋಟಿಸ್ಗೆ ಹೆದರಿ ಅನೇಕ ರೈತರು ನೇಣಿಗೆ ಶರಣಾಗುತ್ತಿದ್ದಾರೆ. ಆ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳು ಪಡೆದಂತ ಸಾಲವನ್ನ ಆದಷ್ಟು ಬೇಗ ಮರುಪಾವತಿ ಮಾಡಿ ಅಂತೇಳಿ ನೋಟಿಸ್ ಕೊಡುವಂತ ಕೆಲಸವನ್ನು ಸಹ ಎಲ್ಲ ಕಡೆ ಮಾಡ್ತಿರುವಂತದ್ದು. ಮಳೆ ಮತ್ತು ವ್ಯವಸಾಯ ನಂಬಿ ರೈತರು ಸಹಕಾರ ಬ್ಯಾಂಕ್ಗಳಲ್ಲಿ ಸಾಲ ಸೋಲ ಮಾಡಿಕೊಂಡಿದ್ದಾರೆ. ಕೃಷಿ ಚಟುವಟಿಕೆಗಳನ್ನು ನಡೆಸಲು ಸಾಲ ಪಡೆದುಕೊಂಡಿದ್ದಾರೆ. ಆದರೆ ಕೃಷಿ ಚಟುವಟಿಕೆಗೆ ಮಳೆ ಕೈಕೊಟ್ಟಿದೆ. ಬಿತ್ತಿದ ಬೀಜ ಮೊಳಕೆ ಒಡೆಯದೆ ಕೃಷಿ ಭೂಮಿ ಒಣಗಿದೆ. ಇದರ ನಡುವೆ ಬ್ಯಾಂಕ್ಗಳಿಂದ ಬರ್ತಿರುವ ನೋಟಿಸ್ಗೆ ರೈತರು ಬೆದರಿದ್ದಾರೆ. 5 ವರ್ಷ ಅವಧಿ ನಿರ್ಧರಿಸಿರ್ತಾರ. ನಾವು 4 ವರ್ಷ ತುಂಬಿರ್ತೀವಿ. 5ನೇ ವರ್ಷ ನಾವು ಸಾಲ ತೀರಿಸಲಿಲ್ಲ ಅಂದ್ರ ಅದಕ್ಕೆ ಚಕ್ರ ಬಡ್ಡಿ ವಿಧಿಸಿ ನಾವು ವಿಷಯ ತಗೊಂಡು ಸಾಯ್ಬೇಕು. ಆ ರೀತಿ ಕ್ರಿಯೇಟ್ ಮಾಡಿರ್ತಾರ. ನಾವು ಹೆಂಗ ಸಾಲ ತೀರ್ಸು, ಈ ತರ ಮಳಿ ಹೋತಂದ್ರ ಬರಗಾಲದೊಳಗ ಯಾವುದೇ ಬೆಳೆ ಬರೋದಿಲ್ಲ. ನಾವ್ ಯಾವ ರೀತಿ ಸಾಲ ತೀರ್ಸು ನೀವ ಹೇಳ್ರಿ. ಇದಕ್ಕೆ ಸಹಾಯಕ್ಕೆ ಗೌರ್ಮೆಂಟ್ ಬಂದ್ರೆ ನಾವು ಬದುಕೊಂತೀವಿ, ಇಲ್ಲ ಅಂದ್ರೆ ಬದುಕೊಳಕ್ ಆಗುದಿಲ್ಲ. ನೋಡ್ರಿ, ನಮ್ಗ ಸಹಾಯ ಮಾಡಿ ನಮ್ಮನ್ನ ಬದುಕಿಸ್ತೀರೋ ಅಥವಾ ನಾವು ಸಾಯುವಂತ ಪರಿಸ್ಥಿತಿ ತಂದು ನೋಡ್ತೀರೋ ನಿಮ್ಗ ಬಿಟ್ಟಿದ್ ವಿಚಾರ. ನೀವು ಬ್ಯಾಂಕ್ನವರು ನೋಟಿಸ್ ಕಳಿಸ್ತಾ ಇದ್ದಾರೆ, ನಿಜವಾಗ್ಲೂ ಅದು ಒಂದು ಮಹಾ ದುಷ್ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅವ್ರು ತಮ್ಮ ಸಂಬಂಧ ತಾವು ಮಾಡ್ತಿರ್ಬೋದು, ಬಟ್ ಇದರಿಂದ ರೈತನಿಗೆ ಯಾವ ರೀತಿ ಒಂದು ಆತಂಕ ಎದುರಾಗ್ತದೆ. ಯಾಕೆ ಅದಕ್ಕೆ ನಾ ಹೇಳ್ತಾ ಇರೋದು, ಆದಷ್ಟು ಬೇಗನೆ ರೈತರಿಗೆ ನೋಟಿಸ್ ಕಳಿಸ್ತಾ ಇದ್ದೀರಿ, ಅದನ್ನ ನೋಟಿಸ್ ಕಳಿಸಲಾರ್ದಂಗೆ ಸರ್ಕಾರದವರು ಆದೇಶ ಮಾಡಿ ಅದನ್ನ ನೋಟಿಸ್ ತಪ್ಪಿಸಬೇಕು. ನಾವು ಅಂದುಕೊಂಡಂತೆ ಕೃಷಿ ಚಟುವಟಿಕೆಗಳು ನಡೆದಿಲ್ಲ, ಹೀಗಾಗಿ ಸಾಲ ಮರುಪಾವತಿ ಮಾಡುವ ಪರಿಸ್ಥಿತಿಯಲ್ಲಿಲ್ಲ ಅನ್ನೋದು ರೈತರ ವಾದ. ರೈತರ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುತ್ತಿವೆ. ಈ ಕಟ್ಟಕ್ಕೂ ಆಗ್ತಾನೆ, ನೀನು ಕಟ್ಟಲಿಲ್ಲ ಇಷ್ಟಿಗೆ ಅಂತಂದ್ರೆ ಇಂಟೇನು ಬಡ್ಡಿ ಹಾಕ್ತೀನಿ ಅಂತ ಸರ್. ನಾನು ಒಕ್ಕತನ ಮಾಡಕ್ ಆಗ್ಲಾರ್ದಲ್ಲ ಸಾಲ ಮಾಡ್ಕೊಂಡು ದಾವಣಗೆರೆ ಒಳಗೆ ಕೆಲಸ ಮಾಡ್ಕೊಂತ ಹೋಗ್ತೀನಿ ಸರ್. ಬಣ್ಣದ ಅಂಗಡಿ ಒಳಗೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ ಸರ್. 50,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು ಊರ ಕೈಗಡೆ ಸಾಲ ಮಾಡಿದ್ರೆ ಸಾಲ ಬಗೆಹರಿಸಿ ಈ ಸಾಲದ ಬಸ್ಸಿನ ಕಟ್ಟೋದು ಆಗ್ತಾ ಇಲ್ಲ. ನನಗೆ ಬಹಳ ತೊಂದರೆ ಆಗಿದೆ. ನಾನು ಯಾವ ತೀರ ಜೀವನ ಮಾಡ್ಬೇಕು ಅನ್ನೋದು ನನಗೆ ತೊಂದರೆ ಆಗಿದೆ ಸರ್. ನನಗೆ ಹಂಗಾಗಿ ನಮ್ಗೆ ಸುದ್ದಿ ಸಂಘದ್ದೇನಂತ ಸ್ವಲ್ಪ ಎಲ್ಲ ಮನ್ನಾ ಮಾಡಿದ್ರೆ, ನನ್ನೊಬ್ಬಿಗೆ ಎಲ್ಲಾ ರೈತರಿಗೂ ಸ್ವಲ್ಪ ಮನ್ನಾ ಮಾಡಿದ್ರೆ ಸ್ವಲ್ಪ ಏನೋ ಜೀವ ಹುಡ್ಕಂತೀವಿ ಸರ್ ನಾವು. ನೋಟಿಸ್ ಬಗ್ಗೆ ಅಧಿಕಾರಿಗಳು ಹೇಳ್ತಿರೋದೇ ಬೇರೆ. ನೋಟಿಸ್ ಈ ಬಾರಿಯ ಸಾಲದ್ದು ಅಲ್ಲ, ಕಳೆದ ಬಾರಿ ಬಾಕಿ ಇರುವ ಸಾಲಗಳಿಗೆ ನೋಟಿಸ್ ನೀಡಲಾಗುತ್ತಿದೆ. ರೈತರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಕಠಿಣ ಕ್ರಮ ಮಾಡಿಲ್ಲ ಅಂತ ಸ್ಪಷ್ಟಪಡಿಸುತ್ತಾರೆ. ಕೆಲವು ಕಡೆ ಏನಾಗುತ್ತೆ ಅಂದ್ರೆ, ಈ 1 ವರ್ಷದಲ್ಲಿ ಅದನ್ನು ಪುನಃ ನವೀಕರಣ ಮಾಡಿಕೊಳ್ಳದೆ ಸಾಲನೂ ತೀರಿಸದೆ ಉಳಿದಾಗ ಮುಂದಿನ ವರ್ಷ ಅದಕ್ಕೆ ಬಡ್ಡಿ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ 2-3 ವರ್ಷ ಕಳೆದ್ರೆ ಬಡ್ಡಿ ಮೊತ್ತ ದೊಡ್ಡದಾಗಿ ಅಸಲು ಮೊತ್ತನೂ ಹಾಗೆ ಉಳ್ಕೊಂಡು ರೈತನಿಗೆ ಸ್ವಲ್ಪ ಹೊರೆಯಾಗುವ ಸಾಧ್ಯತೆ ಇರ್ತದೆ. ಆದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಅವರು ಬದುಕಬೇಕಾದ್ರೆ ಈ ಸಾಲ ವಸೂಲಾತಿ ಮಾಡಬೇಕಾಗ್ತದೆ. ನೋಟಿಸ್ ಕೊಟ್ಟಿರಬಹುದು, ಯಾವುದು ಕಠಿಣವಾದ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ನಾನು ಅನಿಸೋದಿಲ್ಲ. ಕಠಿಣ ನಿಯಮ ಮಾಡಿಲ್ಲ ಅಂತಾರೆ. ರೈತರ ಮನೆ ಬಾಗಿಲಿಗೆ ನೋಟಿಸ್ಗಳು ಬರ್ತಿವೆ. ಇದನ್ನ ನೋಡಿ ರೈತರ ದಿಗಿಲು ಹೆಚ್ಚಾಗಿರೋದಂತೂ ನಿಜ. ಸರ್ಕಾರದ ಮುಂದಿನ ನಿರ್ಧಾರ ಏನು ಅನ್ನೋದರ ಬಗ್ಗೆ ಕುತೂಹಲ ಮೂಡಿದೆ.